ಇಷ್ಟು ದಿನ ಇಷ್ಟಪಟ್ಟು ಬೆಳೆಸಿರೋ ಕೂದಲನ್ನ ಕೊನೆಗೆ ಗುಂಡ್ ಮಾಡಿಸ್ಬಿಡ್ತಾ ಇದೀನಿ ಅಂತಮ್ಮ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವ್ ಎಲ್ಲಿಗೆ ಹೋಗ್ತಾ ಇರೋದು ಅಂದ್ರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಂತಮ್ಮ. ಯಾಕೆ ಅಂದ್ರೆ 3 ವರ್ಷ ಹಿಂದ್ಗಡೆ ನಮ್ಗೆ ಹುಷಾರಿಲ್ದಿರೋದಕ್ಕೆ ನಮ್ಮಮ್ಮ ಅರ್ಕೆ ಹತ್ಕೊಂಡಿದ್ರಂತ ಅಂತಮ್ಮ ತಲೆ ಕೂದಲು ಕೊಡ್ತೀನಿ ಅನ್ಬಿಟ್ಟು ಅದಕ್ಕೆ ಇವತ್ತು ಹೋಗ್ತಾ ಇದೀವಿ. ಆಯ್ತು. ಆಮೇಲೆ ಹಾಗೆ ನೀವ್ ಯಾವತ್ತನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ರೆ ಕಮೆಂಟ್ ಹಾಕಿ ಅಂತಮ್ಮ. ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಘಾಟಿ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಬಂತು ಅಂತಮ್ಮ. ಈ ಮುಂದೆ ಬರೋ ರೋಡ್ ಎಲ್ಲ ಹೆಂಗೈತೆ ಅಂದ್ರೆ ಅವು ಹೆಂಗೋಗುತ್ತೆ ಅಂತಮ್ಮ, ಜಿಗ್ಜಾಗ್ ಆಗಿ ಆತರ ಐತೆ ಅಂತಮ್ಮ ರೋಡ್ ಎಲ್ಲ ಫುಲ್ಲು. ಹೌದಾ? ಮತ್ತೆ ಸೀದಾ ದೇವಸ್ಥಾನ ಹತ್ರಕ್ಕೆ ಬಂದ್ವಿ ಅಂತಮ್ಮ. ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಪೂಜೆ ಸಾಮಾನು ತಗೊಂಡು ಫಸ್ಟ್ ಉತ್ತ ಪೂಜೆ ಮಾಡ್ಬೇಕು ಅಂತ ಅಂತಮ್ಮ. ಅದಕ್ಕೆ ಉತ್ತ ಪೂಜೆ ಮಾಡಕ್ ಹೋಗ್ತಾ ಇದೀವಿ. ಇಲ್ಲಿ ಬಂದ್ ನೋಡ್ರೆ ಉತ್ತ ಕಾಣಿಸ್ತಾ ಇಲ್ಲ ಅಂತಮ್ಮ. ಇಲ್ಲಿ ಬರೀ ಜನರೇ ಕಾಣಿಸ್ತಾವ್ರೆ. ನಾವು ತಗೊಂಡಿರೋ ಅಲ್ಲಿ ಉತ್ತದ ಮೇಲೆ ಹೋಗ್ಬೇಕು, ಜನರ ಮೇಲೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಹಂಗೆ ಹಿಂಗು ಮಾಡ್ಬಿಟ್ಟು ಒಂದ್ ಸ್ವಲ್ಪ ಜನ ಕಮ್ಮಿ ಆದ್ರು ಅಂತಮ್ಮ. ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ ಉತ್ತಕ್ಕೆ. ಮತ್ತೆ ಉತ್ತ ಪೂಜೆ ಎಲ್ಲ ಆಗೋಯ್ತು ಅಂತಮ್ಮ. ಇವಾಗ ಸೀದಾ ಗುಂಡು ಮಾಡಿಸ್ಕೊಳಕ್ಕೆ ಹೋಗ್ತಾ ಇದೀನಿ. ಇವಾಗ ಅಸ್ಲಿ ಪಿಕ್ಚರ್ ಸ್ಟಾರ್ಟ್ ಮಾಡ್ತಮ್ಮ. ನಾನು ಗುಂಡ್ ಮಾಡಿಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀನಿ. ಅದ್ರಲ್ಲಿ ಬೇರೆ ಅಂಕಲ್ ನಮ್ಮೂರೇನಂತೆ ಗೋರಿ ಬಿದ್ನರು ಪಾಪ ನಗಿಸ್ತಾರ ಅವಾಗ್ಲಿಂದ ಪಾಪ ಬೇಜಾರಲ್ಲಿ ಇರೋದಕ್ಕೆ. ಅಂತೂ ಇಂತೂ ಆ ಅಂಕಲ್ ಹತ್ರ ಮಾತಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ಸೀದಾ ಗುಂಡ್ ಮಾಡಿಸ್ಕೊಂಡಿದ್ದಾಗೋಯ್ತು ಅಂತಮ್ಮ. ನೋಡಿ ಅಂತಮ್ಮ ಯಾವ ತರ ಕಾಣಿಸ್ತಾ ಇದೀನಿ. ಮತ್ತೆ ಇಲ್ಲಿ ದೇವಸ್ಥಾನದ ಹತ್ರ ಸ್ನಾನ ಮಾಡ್ಕೊಂಡು ಇವಾಗ ಸೀದಾ ದರ್ಶನ ಮಾಡ್ಕೊಳಕ್ ಹೋಗ್ತಾ ಇದೀವಿ ಅಂತಮ್ಮ. ಇಲ್ಲಿ ಬಂದು ಜನರು ನೋಡಕ್ ಕಂಗಾಲಾಗೋದೆ ಅಂತಮ್ಮ. ನೋಡಿ ಅಂತಮ್ಮ ಎಷ್ಟೊಂದ್ ಜನ ಇದಾರೆ. ಈ ಜನರಲ್ಲಿ ಹಂಗಿ ಹಿಂಗಿ ಹೋಗ್ಬಿಟ್ಟು ಲಾಸ್ಟ್ ಇಲ್ಲಿ ಬಂದು ತೆಂಗಿನಕಾಯಿ ಹೊಡ್ಸ್ಕೊಂತ ಇದೀವಿ ಅಂತಮ್ಮ. ನಾವು ತಗೊಂಡಿರೋ ಪೂಜೆ ಸಾಮಾನು ತೆಂಗಿನಕಾಯಿ ಸಹ ಏನು ತಗೊಂಡ್ ಹೋಗ್ಬಾರ್ದು ಅಂತಮ್ಮ ರೋಡಕ್ಕೆ. ಅದಕ್ಕೆ ತೆಂಗಿನಕಾಯಿ ಆಚರಣೆ ಹೊಡ್ಸ್ಕೊಂಡು ನಮ್ ದೇವ್ರನ್ನ ದರ್ಶನ ಮಾಡ್ಕೊಳಕ್ ಹೋಗ್ತಾ ಇದೀವಿ ಅಂತಮ್ಮ. ಫಸ್ಟ್ ಟೈಮ್ ಅಂತಮ್ಮ ಕರೆಕ್ಟ್ ಆಗಿ 1 ನಿಮಿಷ ನೋಡಿದ್ವಿ ಅಂತಮ್ಮ ದೇವ್ರನ್ನ. ನನಗಂತೂ ಫುಲ್ ಖುಷಿ ಆಗೋಯ್ತು ಅಂತಮ್ಮ. ಅಲ್ಲಿಂದ ಇಲ್ಲಿಗೆ ಬಂದು ದೇವ್ರನ್ನ 1 ನಿಮಿಷ ನೋಡಿದಕ್ಕೆ ಖುಷಿನೇ ಖುಷಿ ಅಂತಮ್ಮ. ದೇವ್ರನ್ನ ನೋಡ್ತಾ ನೋಡ್ತಾ ಬಟ್ಟಿ ಕೊಡೋದೇ ಮರ್ತೋದೆ ಅಂತಮ್ಮ. ಅದಕ್ಕೆ ಇಲ್ಲಿ ಬಂದು ಬಟ್ಟಿ ಕೊಂಡು ಇವಾಗ ಸೀದಾ ಹೊಟ್ಟೆಗೆ ಹಾಕೋಣ ಅಂತ ಪ್ರಸಾದ ತಿನ್ನಕ್ ಹೋಗ್ತಾ ಇದೀನಿ ಅಂತಮ್ಮ. ಅದೇನೋ ಗೊತ್ತಿಲ್ಲ ಅಂತಮ್ಮ, ಬೆಳಿಗ್ಗೆಯಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಮ್ಮ. ಹೊಟ್ಟೆ ಹಸು ಅಂದ್ಬಿಟ್ಟು ಪ್ರಸಾದ ತಿನ್ನಕ್ ಬಂದ್ರೆ ಇಲ್ಲಿ ನನಗೆ ಇಷ್ಟ ಆಗದಿರೋ ಪ್ರಸಾದ ಆಗ್ತಾವ್ರೆ ಅಂತಮ್ಮ. ಏನು ಅಂತ ನೀವೇ ನೋಡಿ. ಖಾರ ಪೊಂಗಲ್ ಅಂತಮ್ಮ. ದೇವ್ರ ಪ್ರಸಾದ ಹಂಗಲ್ಲ ಅನ್ಬಾರ್ದು ಅಂದ್ಬಿಟ್ಟು ಸುಮ್ನೆ ತಿಂತಾ ಇದೀನಿ. ಆದ್ರೂ ದೇವ್ರ ಪ್ರಸಾದ ಸೂಪರ್ ಆಗಿತ್ತು ಅಂತಮ್ಮ. ಖಾರ ಪೊಂಗಲ್ ಆಗಿರ್ಲಿ ಚೆನ್ನಾಗಿತ್ತು ಅಂತಮ್ಮ. ಮತ್ತೆ ದೇವ್ರ ಪ್ರಸಾದ ಎಲ್ಲ ತಿನ್ಬಿಟ್ಟು ಸೀದಾ ಮನೆ ಕಡೆ ಹೋಗೋಣ ಅನ್ಕೊಂತ ಇದೀವಿ ಅಂತಮ್ಮ. ಇಷ್ಟೇ ಅಂತಮ್ಮ ಇವತ್ತಿನ ವಿಡಿಯೋ. ಇದೇ ತರ ಕಂಟೆಂಟ್ ಗಾಗಿ ನಮ್ಮ ಸಿದ್ದು ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.